ಕಸ್ಟಮರ್ಗಳನ್ನ ಗೂಬೆಗಳು ಅಂತ ತಿಳ್ಕೊಂಡು ಈ ಆ್ಯಡ್ನ ಯಾರೋ ಮಾಡಿಬಿಟ್ಟಿದ್ದಾರೆ. ನೀವು ಈ 100% ಎಫಿಷಿಯನ್ಸಿಯಲ್ಲಿ ವರ್ಕ್ ಮಾಡ್ತಾರೆ. ಇದರಲ್ಲಿರೋ ಹಾರ್ಡ್ವೇರ್ಸು ನಿಮಗೆ 2 ಇಯರ್ಸ್ 3 ಇಯರ್ಸ್ ಎಲ್ಲ ಖಂಡಿತ ಬರೋದಿಲ್ಲ. ಅಲ್ಲಾಂದರೆ ನಾವು ಪರ್ಸ್ನಲ್ ರೂಮಲ್ಲಿ ಟಿ ವಿ ಯೂಸ್ ಮಾಡ್ತೀವಿ, ನಾವು ಹೆಡ್ಫೋನ್ ಹಾಕ್ಕೊಂಡು ನೋಡ್ತೀವಿ ಅಂದರೆ ಒಂದಕ್ಕಿಂತ ಒಂದು ಹೈ ಬ್ರೈಟಾಗಿ ಕಾಣಿಸುತ್ತೆ, ಒಂದಕ್ಕಿಂತ ಒಂದು ಕಲರ್ ಎಫಿಷಿಯನ್ಸಿ ಜಾಸ್ತಿನೇ ಕಾಣಿಸುತ್ತೆ, ಮತ್ತು ಪಿಕ್ಚರ್ ಕಾಂಟ್ರಾಸ್ಟ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು, ಎಲ್ಲದರಲ್ಲೂ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಇದು ಏನಕ್ಕೆ ಕಾಣಿಸುತ್ತೆ ಅಂದ್ಬಿಟ್ಟು 50 ಇಂಚಸಲ್ಲಿ ನನ್ನ ಪ್ರಕಾರ ಇವಾಗ ಯಾವುದು ಫುಲ್ HD ಡಿಸ್ಪ್ಲೇಗಳು ಬರ್ತಾ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾರ್ಮಲ್ ಆಗಿ ನಾವು ಒಂದು ಟಿವಿನ ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟು ತಲೆನೋವು ಇರುತ್ತೆ ಅಂದ್ಬಿಟ್ಟು ನನಗೆ 100% ಅದು ಅರ್ಥ ಮಾಡ್ಕೊತೀನಿ. ಆಸ್ ಎ ಯೂಸರ್ ಆಗಿ ಒಂದು ಟಿವಿನ ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಎಷ್ಟೆಲ್ಲ ಯೋಚನೆ ಮಾಡ್ತೀರಾ, ನೀವು ಅಷ್ಟು ದುಡ್ಡು ಏನಕ್ಕೆ ಸ್ಪೆಂಡ್ ಮಾಡ್ತೀರಾ ಅನ್ನೋದು ಕಂಪ್ಲೀಟ್ ನನಗೊಂದು ಐಡಿಯಾ ಇದೆ. ಬಟ್ ಆದರೆ ನೀವು ಅಷ್ಟು ದುಡ್ಡು ಏನಕ್ಕೆ ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವು ಒಂದು ಟಿವಿನ ಚೂಸ್ ಮಾಡ್ಬೇಕಂದ್ರೆ ನೀವು ಅದರಲ್ಲಿ ಮಿನಿಮಮ್ ಏನು ನೋಡಬೇಕು, ಮ್ಯಾಕ್ಸಿಮಮ್ ಏನು ನೋಡಬೇಕು. ನಿಮ್ಗಲ್ಲಿ ಟಿವಿ ಶೋರೂಮ್ಗಳಲ್ಲಿ ಸುಮಾರು ಸ್ಕ್ಯಾಮ್ ಮಾಡ್ತಾರೆ ಗುರು, ಅದರಿಂದ ಹೆಂಗೆ ನಾವು ತಪ್ಪಿಸ್ಕೊಬೇಕು, ಏನೆಲ್ಲ ಸ್ಕ್ಯಾಮ್ ಆಗುತ್ತೆ. ಇದ್ರ ಬಗ್ಗೆ ನಾನು ಇದಕ್ಕೆ ಮುಂಚೆ ಏನು ಜಾಸ್ತಿ ಮಾತಾಡಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಡೀಟೇಲ್ಸ್ ಆದ್ರೆ ಹೇಳ್ಬಿಡ್ತೀನಿ. ಆಕ್ಚುಲಿ ನಮಗೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತ ಟಿವಿಗಳಲ್ಲಿ LCD, LED, QLED, ಗ್ಲೋ LED ಮತ್ತೆ OLED ಟೋಟಲ್ 5 ತರದ ಟಿವಿಗಳಾದ್ರೆ ಅವೈಲೇಬಲ್ ಇದೆ. ನಿಮ್ಗೆಲ್ಲ ಗೊತ್ತಾ ಇರ್ಬೋದು, LCD ಟಿವಿಗಳಂದ್ರೆ ಇವಾಗ ಡಿಸ್ಕಂಟಿನ್ಯೂ ಆಗಿರೋ ಟಿವಿಗಳು. ಅದ್ರೊಳಗಡೆ ನಮಗೆ ಮನೆಯಲ್ಲಿ ತುಂಬಾ ಹಳೆ ಕಾಲದಲ್ಲಿ ಒಂದು ಟ್ಯೂಬ್ಲೈಟ್ ಇರ್ತಿತ್ತಲ್ಲ, ಅದೇ ತರದ್ದು ತುಂಬಾ ಚಿಕ್ಕ ಟ್ಯೂಬ್ಲೈಟ್ಸ್ ನ ಇದ್ರೊಳಗಡೆ ಹಾಕಿ ಬ್ಯಾಕ್ ಲೈಟ್ ಸೆಟಪ್ ನ ಮಾಡಿ ನಮಗೆ ಟಿವಿಗಳನ್ನ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ರು. ಇದ್ರ ಮುಂದೆ ನಾವೇನ್ ಡಿಸ್ಪ್ಲೇ ನೋಡ್ತೀವಿ ಇದನ್ನ ಬಂದ್ಬಿಟ್ಟು LCD ಡಿಸ್ಪ್ಲೇ ಅಂತ ಕರೀತಾರೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂದ್ಬಿಟ್ಟು. ಇದ್ರಲ್ಲಿ ನಮಗೆ 2 ಟೈಪ್ ಬರುತ್ತೆ ಡಿಸ್ಪ್ಲೇಗಳಲ್ಲಿ, ಒಂದು IPS ಪ್ಯಾನಲ್, ಒಂದು VA ಪ್ಯಾನಲ್. VA ಪ್ಯಾನಲ್ಗಳು ಬಂದ್ಬಿಟ್ಟು ನಮ್ಗೆ ಜಾಸ್ತಿ ಟಿವಿಗಳಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಅದೆಲ್ಲ ಬಂದ್ಬಿಟ್ಟು ಮಾನಿಟರ್ಗೆ ಆಗಿರುತ್ತೆ. ಒಂದು ಐಡಿಯಾಗಿ ಇಟ್ಕೊಂಡಿರಿ. ನೆಕ್ಸ್ಟ್ ಟ್ಯೂಬ್ಲೈಟ್ ನ ಅಪ್ಗ್ರೇಡ್ ಆಗಿ ನಮಗೆ LED ಲೈಟ್ಸ್ ಬಂತು. ಸೊ ಅದೇ LED ಲೈಟ್ಸ್ ನ ಒಂದು ಸ್ಟ್ರಿಪ್ ಆಗಿ ಕನ್ವರ್ಟ್ ಮಾಡಿ ನಮಗೆ LED ಬ್ಯಾಕ್ ಲೈಟ್ ಸಪೋರ್ಟ್ಗೆ ಅಂತ ಕೊಟ್ಟು ತುಂಬಾ ಕಮ್ಮಿ ಪವರ್ ಎಫಿಷಿಯನ್ಸಿ ಅಲ್ಲಿ ವರ್ಕ್ ಆಗುವಂತ ಒಂದು ಕಾಂಪೊನೆಂಟ್ ನ ರೆಡಿ ಮಾಡಿ ಅದೇ LCD ಡಿಸ್ಪ್ಲೇಗೆ ನಮಗೆ LED ಯ ಒಂದು ಬ್ಯಾಕ್ ಲೈಟ್ ನ ಚೇಂಜ್ ಮಾಡಿ LED ಟಿವಿಗಳಂತ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಅದಾದ್ಮೇಲೆ ಸ್ಯಾಮ್ಸಂಗ್ ಅವರು ದಿ ಫಸ್ಟ್ ಟೈಮ್ ನಮಗೆ ಕ್ವಾಂಟಮ್ ಡಾಟ್ LED ಗಳನ್ನಾದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು, QLED. ಇದನ್ನ ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಮನೆಯಲ್ಲಿ ನಾವೇನಾದ್ರೂ ಸ್ವಿಚ್ ಹಾಕಿದ್ರೆ ಲೈಟ್ ಆಟೋಮೆಟಿಕ್ ಆನ್ ಆಗ್ಬಿಡುತ್ತೆ. ಅದೇ ನಮಗೆ ಮನೆಗಳಲ್ಲಿ ಸೀರಿಯಲ್ ಸೆಟ್ಸ್ ಹಾಕಿರ್ತಾರೆ ನೋಡಿದ್ರಲ್ವಾ, ಸೀರಿಯಲ್ ಸೆಟ್ಸ್ಗೆ ನಾವು ಅದನ್ನ ಪ್ರೋಗ್ರಾಮ್ ಮಾಡ್ಬೋದು. ಪ್ರೋಗ್ರಾಮಿಂಗ್ ಹೆಂಗೆ ಅಂದ್ರೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಲೈಟ್ ಆನ್ ಆಗೋ ತರ, ಮಿಕ್ಕಿದ ಜಾಗದಲ್ಲಿ ಲೈಟ್ ಆಫ್ ಆಗೋ ತರ. ಸೊ ಇದೇ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕ್ವಾಂಟಮ್ ಡಾಟ್ LED ಗಳಾದ್ರೆ ಬಂತು. ಇದು ಬಂದ್ಬಿಟ್ಟು ನಮಗೆ ನಾರ್ಮಲ್ ವೈಟ್ ಕಲರ್ ಇರೋದಿಲ್ಲ, ಬ್ಲೂ ಕಲರ್ ಇರುತ್ತೆ. ಸೊ ಈ ಬ್ಲೂ ಕಲರ್ ನ ವೈಟ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಪಿಕ್ಚರ್ ಎನ್ಹಾನ್ಸ್ ಆಗಿ ತೋರಿಸುತ್ತೆ. ಸೊ ಈ ಕ್ವಾಂಟಮ್ ಡಾಟ್ LED ಗಳು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಮಗೆ ಫಾರ್ ಎಕ್ಸಾಂಪಲ್ ಒಂದು ಪಿಕ್ಚರ್ ಇದೆ ಅನ್ಕೊಳ್ಳಿ, ಪಿಕ್ಚರ್ ಅಲ್ಲಿ ನಾನು ತೋರಿಸ್ತಾ ಇರೋ ಪಾರ್ಟ್ಸ್ ಇದೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಡಾರ್ಕ್ ಇದೆ. ಈ ಡಾರ್ಕ್ ಪಾರ್ಟ್ಸ್ ಅಲ್ಲಿ ನಮಗೆ ಬ್ಯಾಕ್ ಲೈಟ್ಸ್ ಆನ್ ಆಗೋದಿಲ್ಲ, ಕಂಪ್ಲೀಟ್ ಆಫ್ ಆಗಿರುತ್ತೆ. ಮತ್ತೆ ಈ ಪಾರ್ಟ್ ಇದೆ ನೋಡಿ, ಇದು ಬಂದ್ಬಿಟ್ಟು ಬ್ಲೂ ಇದೆ. ಬ್ಲೂ ಇರೋ ಪಾರ್ಟ್ ಅಲ್ಲಿ ನಮಗೆ ಸ್ವಲ್ಪ ಬ್ರೈಟ್ ಕಮ್ಮಿ ಆದ್ರೆ ನಮಗೆ ನೀಟಾಗಿ ಬ್ಲೂ ಆಗಿ ಕಾಣಿಸುತ್ತೆ, ಅದು ಹೈ ಬ್ರೈಟ್ ಆದ್ರೆ ವೈಟ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ. ಮತ್ತೆ ಈ ಪಾರ್ಟ್ ಇದೆ ನೋಡಿ, ಇದು ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ವೈಟ್ ಇದೆ. ಸೊ ಈ ವೈಟ್ ಪಾರ್ಟ್ ನ ನಮಗೆ ಫುಲ್ ಬ್ರೈಟ್ ಆಗಿ ತೋರಿಸುತ್ತೆ. ಇದು ಬಂದ್ಬಿಟ್ಟು ನಮಗೆ ಕ್ವಾಂಟಮ್ ಡಾಟ್ LED ಆದ್ರೆ ಕೆಲಸ ಮಾಡುತ್ತೆ. ನಿಮಗೆ ಕ್ವಾಂಟಮ್ ಡಾಟ್ LED ಇದು ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ. ಇದೇ ಕಾನ್ಸೆಪ್ಟ್ ಜೊತೆಗೆ ನಮಗೆ ಗ್ಲೋ LED ಗಳಾದ್ರೆ ಬರುತ್ತೆ. ಗ್ಲೋ LED ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇಂಟ್ರೊಡ್ಯೂಸ್ ಮಾಡಿದೆ VU ಅನ್ನೋ ಬ್ರ್ಯಾಂಡ್ ಅಂತ. ಇದು ಬಂದ್ಬಿಟ್ಟು ನಾರ್ಮಲ್ LED ಟಿವಿನೂ ಅಲ್ಲ, ಕ್ವಾಂಟಮ್ ಡಾಟ್ LED ಅಲ್ಲ, ಎರಡಕ್ಕೂ ಮಿಡ್ ಆದ್ರೆ ಮಾಡಿದ್ದಾರೆ. ಇದೇ LED ಸ್ಟ್ರಿಪ್ಸ್ ನ ಕ್ವಾಂಟಮ್ ಡಾಟ್ ಗೆ ಪ್ರೋಗ್ರಾಮಿಂಗ್ ಮಾಡಿ ಆ ತರ ವರ್ಕ್ ಆಗೋ ತರ ಮಾಡಿರ್ತಾರೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಗ್ಲೋ LED ಟಿವಿಸ್ ಅಂದ್ಬಿಟ್ಟು. ಇದ್ರಲ್ಲೂ ನಮಗೆ ಸ್ವಲ್ಪ ಮಟ್ಟಿಗೆ ಬ್ರೈಟ್ನೆಸ್ ಕಮ್ಮಿ ಜಾಸ್ತಿ ಮಾಡ್ತಾ ಇರುತ್ತೆ. ಬ್ಲಾಕ್ ಪಾರ್ಟ್ ಅಲ್ಲಿ ಕಮ್ಮಿ ಮಾಡುತ್ತೆ, ವೈಟ್ ಪಾರ್ಟ್ ಅಲ್ಲಿ ಬ್ರೈಟ್ನೆಸ್ ನ ಜಾಸ್ತಿ ಮಾಡಿ ಒಂದು ಒಳ್ಳೆ ಪಿಕ್ಚರ್ ಕ್ವಾಲಿಟಿನಾದ್ರೆ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ಪಿಕ್ಚರ್ ಕ್ವಾಲಿಟಿ ಪ್ರೊಡ್ಯೂಸ್ ಆಗೋದೆಲ್ಲ ಡಿಸ್ಪ್ಲೇನಲ್ಲೇ, ಅದನ್ನ ನಮಗೆ ಔಟ್ ಸೈಡ್ ಗೆ ಕಾಣೋ ರೀತಿ ಪ್ರೊಜೆಕ್ಷನ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಇಂದ ಬ್ಯಾಕ್ ಲೈಟ್ ನ ಸಪೋರ್ಟ್ ಆದ್ರೆ 100% ಇರ್ಲೇಬೇಕಾಗುತ್ತೆ. ಅದನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಹೆಂಗ್ ಹೇಳೋದು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇದ್ದೀನಿ, ನಾನು ನಿಮ್ಗೆ ಕಾಣಿಸ್ತಾ ಇರೋದಕ್ಕೆ ಮೇನ್ ರೀಸನ್ ಅಂದ್ರೆ ನನ್ನ ಮುಂದೆ ಇರೋ ಈ ಲೈಟ್ಗಳು. ಇವಾಗ ಈ ಲೈಟ್ಗಳು ಆಫ್ ಆಗಿರೋದ್ರಿಂದ ನಾನು ನಿಮ್ಗೆ ಏನು ಕಾಣಿಸ್ತಾ ಇಲ್ಲ. ಸೊ ಈ ಲೈಟ್ ನ ಆನ್ ಮಾಡಿದ್ರೆ ನಾನು ನಿಮ್ಗೆ ಈ ತರ ಕಾಣಿಸ್ತೀನಿ. ಇದೇ ಕೆಲಸನಾದ್ರೆ ನಮ್ಗೆ ಟಿವಿಯಲ್ಲಿ LED ಗಳು ಮಾಡುತ್ತೆ. ಡಿಸ್ಪ್ಲೇ ಆಸ್ ಇಟ್ ಈಸ್ ಹಂಗೆ ಇರುತ್ತೆ. ಈ ಡಿಸ್ಪ್ಲೇ ನಿಮ್ಗೆ ಕಾಣ್ಬೇಕಂದ್ರೆ LED ಅವಶ್ಯಕತೆ 100% ಇರುತ್ತೆ. ಸೊ ವಿಷಯ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇದು ಬಂದ್ಬಿಟ್ಟು ಗ್ಲೋ LED ಬಂದ್ಬಿಟ್ಟು ಇಟ್ಸ್ ಒನ್ ಟೈಪ್ ಆಫ್ ಸ್ಕ್ಯಾಮ್. ನಾನು ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇದು ಬಂದ್ಬಿಟ್ಟು ಎರಡು ಟೆಕ್ನಾಲಜಿನ ಮಿಸ್ ಮ್ಯಾಚ್ ಮಾಡಿ ಒಂದು ನ್ಯೂ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಸೆಲ್ ಮಾಡ್ತಿರುವಂತ ಟಿವಿಗಳು. ನೆಕ್ಸ್ಟ್ ಬಂದ್ಬಿಟ್ಟು OLED ಅಂತ ಬರುತ್ತೆ, AMOLED ಡಿಸ್ಪ್ಲೇಗಳು. ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ಯಾವುದೇ ರೀತಿಯಾದಂತಹ ಬ್ಯಾಕ್ ಲೈಟ್ ಇರೋದಿಲ್ಲ. ಡಿಸ್ಪ್ಲೇ ಏನ್ ನೋಡ್ತೀವಿ, ಆ ಡಿಸ್ಪ್ಲೇಯ ಪ್ರತಿಯೊಂದು ಪಿಕ್ಸಲ್ ಅಲ್ಲಿ ನಮ್ಗೆ ಒಂದು ಲೈಟ್ ನಾದ್ರೆ ಕೊಟ್ಟಿರ್ತಾರೆ. ಸೊ ಈ ಲೈಟ್ ಆನ್ ಆಫ್ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು RGB ಅನ್ನೋ ಪ್ಯಾಟರ್ನ್ ಅಲ್ಲಿ ಇರುತ್ತೆ, ರೆಡ್ ಬ್ಲೂ ಗ್ರೀನ್ ಅಂದ್ಬಿಟ್ಟು. ಈ ಪ್ಯಾಟರ್ನ್ ಅಲ್ಲಿರೋ ಪ್ರತಿಯೊಂದು
ಪ್ರತಿಯೊಂದು ಪಿಕ್ಸಲ್ ಅಲ್ಲೂ ಲೈಟ್ಸ್ ಆದ್ರೆ ಇರುತ್ತೆ, ನಾರ್ಮಲ್ ಲೈಟ್ಸ್ ಇರುತ್ತೆ. ಲೈಟ್ಸ್ ಅಂದ್ರೆ ನಾನು ಹೇಳ್ದಲ್ಲ ಈ ತರ ಲೈಟ್ಸ್ ಅಲ್ಲ, ಒಳಗಡೆನೆ ಒಂದು ಹೈ ಬ್ರೈಟ್ ಲೈಟ್ ಇರುತ್ತೆ. ಆ ಪಿಕ್ಚರು ಎಲ್ಲೆಲ್ಲೆಲ್ಲ ಜನರೇಷನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಫೇಸ್ ಇದೆ, ಇಲ್ಲೆಲ್ಲ ಲೈಟ್ಸ್ ಆನ್ ಆಗಿರುತ್ತೆ, ಬ್ಲಾಕ್ಸ್ ಇದೆಯಲ್ಲ ಇಲ್ಲೆಲ್ಲ ಪಿಕ್ಸಲ್ಸ್ ಆಫ್ ಆಗಿರುತ್ತೆ. ನಾನು ಹಿಂದೆ ಬಂದ್ಬಿಟ್ಟು ಒಂದು ವರ್ಕ್ ಸ್ಮಾರ್ಟ್ ಅಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಆ ಸ್ಮಾರ್ಟ್ ಅಂತ ವರ್ಕ್ ಅಂತ ಏನು ಆ ಬ್ಲಾಕ್ ಪಾರ್ಟ್ ಇದೆ ಅಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಪಿಕ್ಸಲ್ಸ್ ಆಫ್ ಆಗಿರುತ್ತೆ. ಅದೇ ಬಂದ್ಬಿಟ್ಟು OLED ಡಿಸ್ಪ್ಲೇಗಳು. ನಾರ್ಮಲ್ ಆಗಿ ಇವಾಗ ಬರೋ ಪ್ರತಿಯೊಂದು ಫೋನ್ಗಳಲ್ಲೂ ಅದು ಕಾಮನ್ ಆಗಿ ಈ ಡಿಸ್ಪ್ಲೇಗಳಾದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ಬ್ಯಾಕ್ ಲೈಟ್ಸ್ ಇರೋದಿಲ್ಲ. ಇದು ಜಾಸ್ತಿ ಹೈ ಬ್ರೈಟ್ ಅಲ್ಲಿ ಇದು ವರ್ಕ್ ಆಗೋದ್ರಿಂದ ಈ ಬ್ಲಾಕ್ ಪಾರ್ಟ್ ಅಲ್ಲಿ ಇರುವಂತ ಪಿಕ್ಸಲ್ಗಳು ತುಂಬಾ ಎಫಿಷಿಯನ್ಸಿಯಾಗಿ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದೇ ನಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಲೈಟ್, ಈ ತರ ಲೈಟ್ಸ್ ಏನಾದ್ರು ಒಂದೇ ಕಡೆ ತುಂಬಾ ಹೊತ್ತೇನಾದ್ರೂ ಕಾಣಿಸ್ಕೊಂತ ಇದ್ರೆ, ಲೈಟ್ ಉರಿತಾ ಇದ್ಬೇಕಾದ್ರೆ ಡಿಸ್ಪ್ಲೇ ಅಲ್ಲಿ ಹೀಟ್ ಜನರೇಷನ್ ಆಗಿ ಪಿಕ್ಸಲ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಆ ಪಿಕ್ಸಲ್ ಏನಾದ್ರು ಬರ್ನ್ ಆಯ್ತಂದ್ರೆ ಅದನ್ನ ಯಾವ್ದೇ ರೀತಿ ರಿಪೇರ್ ಮಾಡೋದಕ್ಕಾಗಲ್ಲ, ಕಂಪ್ಲೀಟ್ ಸ್ಕ್ರೀನ್ ರಿಪ್ಲೇಸ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಟಿವಿ ಬೈ ಮಾಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋ ವಿಷಯಗಳು. ನಂಬರ್ 2, ನಿಮಗೆ ಸೆಟ್ ಆಗುವಂತ ಟಿವಿ ಬಗ್ಗೆ ಆದ್ರೆ ಮಾತಾಡ್ತೀನಿ. ಟಿವಿಗಳಲ್ಲಿ ತುಂಬಾ ಚಿಕ್ಕ ಟಿವಿ ಅಂದ್ರೆ 24 ಇಂಚಸ್ ಬರುತ್ತೆ. ಇವಾಗ ಅದನ್ನ ಯಾರು ಪ್ರಿಫರ್ ಮಾಡೋದಿಲ್ಲ, 32 ಇಂದ ಇಟ್ಕೊಳ್ಳೋಣ. 32 ಇಂಚಸ್, 43 ಇಂಚಸ್, 49, 50, 55 ಅಂಡ್ 65 ಇಂಚಸ್ ಟಿವಿ, 75 ಸಹ ಬರುತ್ತೆ. ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಯೂಶುವಲ್ ಆಗಿ ತುಂಬಾ ಸೇಲ್ ಆಗೋ ಟಿವಿಗಳು ಬಂದ್ಬಿಟ್ಟು 32 ಇಂಚಸ್, 43 ಇಂಚಸ್, 49 ಅಂಡ್ 50 ಅಂಡ್ 55, 65 ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಈ ಟಿವಿಗಳಲ್ಲಿ 32 ಬಂದ್ಬಿಟ್ಟು HD ರೆಡಿ ರೆಸೊಲ್ಯೂಷನ್ ಆದ್ರೆ ಒಂದಿರುತ್ತೆ, 720p ರೆಸೊಲ್ಯೂಷನ್. ನೆಕ್ಸ್ಟ್ ಬಂದ್ಬಿಟ್ಟು 40 ಇಂಚಸ್ ಟಿವಿ ಬರುತ್ತೆ. 40 ಅಲ್ಲಿ ನಮಗೆ 3 ಟೈಪ್ಸ್ ಟಿವಿ ಇದೆ, 39, 39.5, 40 ಇಂಚಸ್. 3 ತರದ್ದು ಟಿವಿ ಇದೆ, ಹುಷಾರಾಗಿ ನೋಡ್ಕೊಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಸಪರೇಟ್ ವಿಡಿಯೋ ಮಾಡ್ತೀನಿ, ಯಾವ್ದಾದ್ರು ಟಿವಿ ಅನ್ಬಾಕ್ಸ್ ಮಾಡಿದಾಗ ನೀವು ಅದನ್ನ ನೋಡ್ಕೊಳ್ಳಿ. ಟಿವಿ ಬೈ ಮಾಡ್ಬೇಕಾದ್ರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಮಗೆ 39, 39.5, 40 ಇಂಚಸ್ ಟಿವಿಗಳಲ್ಲಿ ಫುಲ್ HD ಡಿಸ್ಪ್ಲೇ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅದೇ ನಮಗೆ 43 ಹೋದ್ರೆ ನಮಗೆ 4K ಡಿಸ್ಪ್ಲೇಗಳು ಈಸಿಯಾಗಿ ಅವೈಲೇಬಲ್ ಇದೆ. 43 ಅಲ್ಲಿ ಫುಲ್ HD ಇದೆ, 4K ಇದೆ. ಈ ಟೈಮಲ್ಲಿ ತುಂಬಾ ಜನ ಮೋಸ ಹೋಗ್ತಾರೆ. 43 ಫುಲ್ HD ಮತ್ತೆ 4K ಗೆ ಅರೌಂಡ್ 4000 to 5000 ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ 4000 ಕಮ್ಮಿಗೆ ಬರುತ್ತೆ ಅಂದ್ಬಿಟ್ಟು 4K ಅನ್ನೋದನ್ನ ತುಂಬಾ ಜನ ನೋಟಿಸ್ ಮಾಡಿದ್ರೆ ಫುಲ್ HD ಟಿವಿಗಳನ್ನಾದ್ರೆ ತಗೊಂಡ್ಬಿಡ್ತಾರೆ. ಇಲ್ಲೂ ಸಹ ನಮಗೆ ಒಂದ್ ಸ್ವಲ್ಪ ಡ್ರಾಪ್ ಬ್ಯಾಕ್ ಆಗುತ್ತೆ. ಯಾಕಂದ್ರೆ ನಾವು ಒಂದು 4K ಟಿವಿಯ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಬೇಕಂದ್ರೆ ಟಿವಿಯಿಂದ ನಾವು ಕುತ್ಕೊಳ್ಳೋ ಜಾಗ ಅರೌಂಡ್ ಒಂದು 5 ರಿಂದ 6 ಅಡಿ ದೂರದಲ್ಲಿರಬೇಕು. ನಮ್ಮ ಐ ಲೆವೆಲ್ಗೆ ಕರೆಕ್ಟ್ ಆಗಿ ಇರೋ ತರ ಫಿಕ್ಸ್ ಮಾಡಿಸ್ಕೊಬೇಕು. ಐ ಲೆವೆಲ್ಗೆ ಅಂದ್ರೆ ನಿಂತ್ಕೊಂಡಾಗಲ್ಲ, ನಾವೆಲ್ಲಿ ಕುತ್ಕೊಳ್ಳೋ ಸೋಫಾ ಅಥವಾ ಏನಾದ್ರೂ ಇರುತ್ತೋ ನಾವೆಲ್ಲಿ ಕುತ್ಕೊಂಡು ನೋಡ್ತೇವೋ ಅಲ್ಲಿಗೆ ನಾವು ನೋಡ್ಕೊಂಡ್ರೆ ಟಿವಿಯ ಈ ಸೆಂಟರ್ ಪಾರ್ಟ್ ನಮ್ಮ ಐ ಲೆವೆಲ್ಗೆ ಇರಬೇಕು. ಟಿವಿಯ ಅಪ್ಪರ್ ಪಾರ್ಟ್ ಅರ್ಧ ನಮ್ಮ ಕಣ್ಣಿಂದ ಮೇಲೆ ಇರಬೇಕು, ಅರ್ಧ ನಮ್ಮ ಕಣ್ಣಿಂದ ಕೆಳಗಡೆ ಇರಬೇಕು. ಸೊ ಈ ಲೆವೆಲ್ಗೆ ನೋಡ್ಕೊಂಡು ನಾವು ಟಿವಿಗಳನ್ನ ಆದ್ರೆ ಫಿಕ್ಸ್ ಮಾಡಿಸ್ಕೊಬೇಕು. ಮತ್ತೆ ನಿಮ್ಮ ಮನೇಲಿ ಏನಾದ್ರು ಶೋಕೇಶ್ ಇದ್ರೆ ಅದರ ಬಿಡ್ತು ಸಹ ನೀವು ಮೆಜರ್ ಮಾಡ್ಕೊಂಡು ಟಿವಿನ ಬೈ ಮಾಡಬೇಕಾಗುತ್ತೆ. ಇನ್ ಕೇಸ್ ದೊಡ್ಡ ಟಿವಿ ತಗೊಂಡ್ಬಿಟ್ರೆ ಅದನ್ನೆಲ್ಲ ಕಟ್ ಮಾಡೋದು ತುಂಬಾ ದೊಡ್ಡ ತಲೆನೋವು. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನೀವೇನಾದ್ರೂ 43 ಇಂಚಸ್ ಟಿವಿನ ಬೈ ಮಾಡಿದ್ರೆ ನಿಮ್ಮ ಗೋಡೆಯಿಂದ ಅರೌಂಡ್ 5 ರಿಂದ 6 ಅಡಿ ದೂರದಲ್ಲಿ ಕುತ್ಕೊಳ್ಳೋ ತರ ನೋಡ್ಕೊಳ್ಳಿ. ನೆಕ್ಸ್ಟ್ 49, 50. 49ಗೂ 50ಗೂ 1 ಇಂಚ್ ಡಿಫ್ರೆನ್ಸ್ ಆದ್ರೂ ಸಹ ಇದ್ರಲ್ಲೂ ಒಂದು ಕ್ಯಾಚ್ ಇದೆ. ಸೊ ನಮ್ಗೆ 50 ಇಂಚಸ್ ಅಲ್ಲಿ ಫುಲ್ HD ಡಿಸ್ಪ್ಲೇಗಳು ಇವಾಗ ಬರಲ್ಲ, 49 ಅಲ್ಲಿ ಬರುತ್ತೆ. 49 ಇಂಚಸ್ ಅಲ್ಲಿ ನಮಗೆ ಸುಮಾರು ಟಿವಿಗಳು 4K ಬರುತ್ತೆ, ಫುಲ್ HD ಬರುತ್ತೆ. ಅದನ್ನ ನೋಡ್ಕೊಂಡು ತಗೊಬೇಕು. 50 ಇಂಚಸ್ ಅಲ್ಲಿ ನನ್ನ ಪ್ರಕಾರ ಇವಾಗ ಯಾವ್ದು ಫುಲ್ HD ಡಿಸ್ಪ್ಲೇಗಳು ಬರ್ತಾ ಇಲ್ಲ ಅಂತ ಅನ್ಕೊಂತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದ್ರು ಬಂದ್ರೆ ಏನು ಮಾಡೋದಕ್ಕಾಗಲ್ಲ. ಯಾವ್ದೋ ಒಂದೆರಡು ಬ್ರ್ಯಾಂಡ್ ಅಲ್ಲಿ ನಾನು 50 ಇಂಚಸ್ ಫುಲ್ HD ಡಿಸ್ಪ್ಲೇಗಳನ್ನಾದ್ರೆ ನೋಡಿದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 50 ಇಂಚಸ್ ಅಲ್ಲಿ ಜಾಸ್ತಿ ಫುಲ್ HD ನೋಡೋಕೆ ಸಿಗೋದಿಲ್ಲ, 4K ಬರೋದು. ನೀವೇನಾದ್ರೂ 49, 50 ಇಂಚಸ್ 4K ಆರ್ ಫುಲ್ HD ಯಾವುದೇ ಟಿವಿನ ನೀವು ಬೈ ಮಾಡ್ಬೇಕಂದ್ರೆ ಒಂದು 6 to 7 ಫೀಟ್ ಡಿಸ್ಟೆನ್ಸ್ ಆದ್ರೆ ಇರಬೇಕು ಟಿವಿಗೂ ನಿಮ್ಗೂ. ಮತ್ತೆ 55ಗೆ ಹೋದ್ರೆ ಮಿನಿಮಮ್ 7 to 8 ಫೀಟ್ ಆದ್ರೆ ಡಿಸ್ಟೆನ್ಸ್ ಇರೋ ತರ ನೋಡ್ಕೊಳ್ಳಿ. 55 ಅಲ್ಲಿ ನಮ್ಗೆ ಯಾವ್ದೇ ರೀತಿ ಫುಲ್ HD ಡಿಸ್ಪ್ಲೇ ನೋಡೋದಕ್ಕೆ ಅವೈಲೇಬಲ್ ಇಲ್ಲ. ನಮಗೆ 55 ಅಲ್ಲಿ ಬರೋದೆಲ್ಲ 4K ಡಿಸ್ಪ್ಲೇಗಳೇ. 55 ಫುಲ್ HD ಮೊದಲಿತ್ತು, ಇವಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು 65 ಅಂದ್ರೆ ನಮ್ಗೊಂದು ದೊಡ್ಡ ಹ್ಯೂಜ್ ಟಿವಿ ತರ ಅನ್ಸುತ್ತೆ. ಯಾಕಂದ್ರೆ 55ಗೂ 65ಗೂ ಜಸ್ಟ್ 10 ಇಂಚಸ್ ಡಿಫ್ರೆನ್ಸ್ ಅಂತ ನೀವು ಅನ್ಕೊಂಡ್ರೆ ಅದು 100% ತಪ್ಪು. ಸೊ ಅದಕ್ಕೂ ಇದಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಇಲ್ಲಿ ಹಾಕಿದ್ದೀನಿ ನೋಡಿ. ಸೊ ಈ ಇಮೇಜ್ ನ ಪ್ರಕಾರ ನೀವು 32 ಎಷ್ಟು ಬರ್ಬೋದು, 40 ಎಷ್ಟು ಬರ್ಬೋದು, 43 ಎಷ್ಟು ಬರ್ಬೋದು, 55, 65 ಎಷ್ಟು ಬರ್ಬೋದು ಅಂತ ಒಂದು ಐಡಿಯಾ ಬಂದಿರ್ಬೋದು. 65 ಬಂದ್ಬಿಟ್ಟು ಅಗಲನೇ ನಮ್ಗೆ ಎಕ್ಸಾಕ್ಟ್ 5 ಫೀಟ್ ಬರುತ್ತೆ ಗುರು, 5 ಅಡಿ ಅಗಲ ಬರುತ್ತೆ. ಸೊ 5 ಅಡಿ ಅಗಲನೇ ಬಂದ್ಮೇಲೆ ಹೈಟ್ ಎಷ್ಟಿರುತ್ತೆ ಅಂತ ನೀವೇ ಲೆಕ್ಕ ಮಾಡ್ಕೊಬಹುದು. ಸೊ ಅದಕ್ಕೋಸ್ಕರ ಮಿನಿಮಮ್ ಒಂದು 10 ಫೀಟ್ ಡಿಸ್ಟೆನ್ಸ್ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಟಿವಿಗಳನ್ನ ಬೈ ಮಾಡೋದಕ್ಕಿಂತ ಮುಂಚೆ ಈ ಡಿಸ್ಟೆನ್ಸ್ ನ ಏನಕ್ಕೆ ನೋಡ್ಕೊಬೇಕಂದ್ರೆ ನಮ್ಗೆ ತುಂಬಾ ಹತ್ರ ಹೋದಷ್ಟು ನಮ್ಗೆ ಆ ಡಿಸ್ಪ್ಲೇ ಅಲ್ಲಿ ಪಿಕ್ಸಲ್ಸ್ ಆದ್ರೆ ನಮ್ಗೆ ಕಾಣಿಸುತ್ತೆ. ಪಿಕ್ಸಲ್ಸ್ ಅಂದ್ರೆ RGB ಅಂದ್ಬಿಟ್ಟು ಕಲರ್ಸ್ ಹೇಳೋದ್ನಲ್ಲ, ಇದ್ರ ಪ್ಯಾಟರ್ನ್ ಇಂದ ನಮ್ಗೆ ಪಿಕ್ಚರ್ ಆದ್ರೆ ಆಚೆ ಕಾಣುತ್ತೆ. ನಮ್ಗೆ ತುಂಬಾ ಹತ್ರ ಹೋದಷ್ಟು ನಮ್ಗೆ ಪಿಕ್ಸಲ್ಸ್ ನೋಟಿಸ್ ಆಗುತ್ತೆ. ನಮ್ಗೆ ಪಿಕ್ಚರ್ ಕ್ವಾಲಿಟಿ ಮೇಲೆ ಗಮನ ಬಿಟ್ಬಿಟ್ಟು ಈಚ್ ಅಂಡ್ ಎವ್ರಿ ಪಿಕ್ಸಲ್ ಮೇಲೆ ನಮ್ ಕಣ್ಣು ಹೋಗ್ಬಿಡುತ್ತೆ. ಸೊ ಆವಾಗ ನಾವು ಪಿಕ್ಚರ್ನ ಮತ್ತೆ ಆ ಇಮೇಜ್ ಕ್ವಾಲಿಟಿನ ಎಂಜಾಯ್ ಮಾಡೋದಕ್ಕೆ ಅಷ್ಟು ಆಗೋದಿಲ್ಲ. ಮತ್ತೆ ಹತ್ರ ಹೋದಷ್ಟು ನಮ್ಮ ವೀವಿಂಗ್ ಆಂಗಲ್ ತುಂಬಾ ವೈಡ್ ಆಗಬೇಕಾಗುತ್ತೆ.
ವೈಡ್ ಆದಷ್ಟು ಹೈಟ್ ವೈಸು ನಮ್ಮ ಕಣ್ಣು ವೈಡ್ ಆಗುತ್ತೆ. ಆವಾಗ ನಾವು ಪರ್ಟಿಕ್ಯುಲರ್ಲಿ ಟಿವಿ ಸೆಂಟರ್ ಪಾರ್ಟ್ ಅಷ್ಟೇ ನಾವು ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಸೈಡಲ್ಲಿ ಮೇಲೆ ಎಲ್ಲ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ. ಈ ಕಾರಣದಿಂದ ಈ ಮೆಜರ್ಮೆಂಟ್ಸ್ನ 100% ನೀವು ಫಾಲೋ ಮಾಡಿದ್ರೆ ನೀವು ಒಂದು ಬೆಸ್ಟ್ ಟಿವಿನ ಬೈ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಆಫ್ಲೈನಲ್ಲಿ ಟಿವಿ ಬೈ ಮಾಡೋದಾದ್ರೆ ಆಫ್ಲೈನ್ ಸ್ಟೋರ್ಗಳಲ್ಲಿ ನಮಗೆ ಸುಮಾರು ಥರದ ಟಿವಿಗಳನ್ನ ಅಂದರೆ ಒಂದ್ರ ಪಕ್ಕ ಒಂದು ಜೋಡಿಸಿಟ್ಬಿಟ್ಟಿರ್ತಾರೆ. ಸೊ ಈ ಎಲ್ಲ ಟಿವಿಗಳನ್ನ ನೋಡಿದಾಗ ನಮಗೆ ಒಂದಕ್ಕಿಂತ ಒಂದು ಹೈ ಬ್ರೈಟೇ ಕಾಣಿಸುತ್ತೆ, ಒಂದಕ್ಕಿಂತ ಒಂದು ಕಲರ್ ಎಫಿಷಿಯನ್ಸಿ ಜಾಸ್ತಿನೇ ಕಾಣಿಸುತ್ತೆ, ಒಂದಕ್ಕಿಂತ ಒಂದು ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಮತ್ತೆ ಪಿಕ್ಚರ್ ಕಾಂಟ್ರಾಸ್ಟ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು, ಎಲ್ಲದರಲ್ಲೂ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಇದು ಏನಕ್ಕೆ ಕಾಣಿಸುತ್ತೆ ಅಂದ್ಬಿಟ್ಟು ನಾರ್ಮಲ್ ಪರ್ಚೇಸ್ ಮಾಡೋರಿಗೆ ಗೊತ್ತಿರೋದಿಲ್ಲ. ಟಿವಿಯಲ್ಲಿ ಇನ್ಬಿಲ್ಟ್ ಒಂದು ಡೆಮೋ ಮೋಡ್ ಆರ್ ಸ್ಟೋರ್ ಮೋಡ್ ಅಂತ ಇರುತ್ತೆ. ಈ ಸ್ಟೋರ್ ಮೋಡಲ್ಲಿ ನೀವು ಏನಾದರೂ ನೋಡಿದ್ರೆ ನಿಮಗೆ ಅಷ್ಟೇ ಬ್ರೈಟ್ ಕಾಣಿಸೋದು. ಸೊ ಇದೇ ಬ್ರೈಟ್ನೆಸ್ ಅಲ್ಲಿ ನೀವು ಟಿವಿಗಳನ್ನ ಮನೆಯಲ್ಲಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಟಿವಿಗಳು ಯೂಶಲಿ ಬರೋದೇ 1 ವರ್ಷ 2 ವರ್ಷ 3 ವರ್ಷ ವಾರಂಟಿ. ನೀವು ಈ 100% ಎಫಿಷಿಯನ್ಸಿಯಲ್ಲಿ ವರ್ಕ್ ಮಾಡಿದ್ರೆ ಇದರಲ್ಲಿರೋ ಹಾರ್ಡ್ವೇರ್ಸ್ ನಿಮಗೆ 2 ಇಯರ್ಸ್ 3 ಇಯರ್ಸ್ ಎಲ್ಲ ಖಂಡಿತ ಬರೋದಿಲ್ಲ. ನೀವು ಅದನ್ನ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರ. ನೀವೇನಾದ್ರೂ ಸ್ಟೋರ್ಗೆ ಹೋಗಿ ಟಿವಿನ ಚೆಕ್ ಮಾಡೋದಾದ್ರೆ ಸ್ಟೋರ್ ಅಲ್ಲಿ ಆ ಸ್ಟೋರ್ ಮೋಡ್ ಅನ್ನೋದೇನಿದೆ ಅದನ್ನ ಎಕ್ಸಿಟ್ ಮಾಡ್ಬಿಟ್ಟು ನಾರ್ಮಲ್ ಯೂಸರ್ ಮೋಡ್ಗೆ ಸ್ವಿಚ್ ಮಾಡ್ಬಿಟ್ಟು ಅದರ ಕಲರ್ಸ್ನಾದ್ರೆ ನೋಡಿ. ಆವಾಗ ನಿಮ್ಗೆ 100% ಅದರ ಒರಿಜಿನಾಲಿಟಿ ಆದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಅಷ್ಟರಲ್ಲೇ ಮನೇಲಿ ಯೂಸ್ ಮಾಡ್ಬೇಕಾಗುತ್ತೆ. ಶೋರೂಮಲ್ಲಿ ಬಿಡಿ, ಶೋರೂಮಲ್ಲಿ ಅಕಸ್ಮಾತ್ 6 ತಿಂಗಳಿಗೆ ಹೋದ್ರು 3 ತಿಂಗಳಿಗೆ ಹೋದ್ರು ಅವ್ರು ರೀಪ್ಲೇಸ್ ಮಾಡ್ಕೊಂತಾರೆ, ಶೋ ಪೀಸ್ ಒಂದು ಇಡಲೇಬೇಕು, ಇಟ್ಟೇ ಇಡ್ತಾರೆ. ಸೊ ಅದಕ್ಕೋಸ್ಕರ ಟಿವಿಯ ಒರಿಜಿನಲ್ ಕಲರು ಒರಿಜಿನಲ್ ಬ್ರೈಟ್ನೆಸ್ ನ ನೀವೇನಾದ್ರು ಚೆಕ್ ಮಾಡ್ಬೇಕಂದ್ರೆ ಯೂಸರ್ ಮೋಡ್ ಅಲ್ಲಿನೇ ಚೆಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಮತ್ತೆ ಟಿವಿಯ ಸ್ಪೀಕರ್, ಯಾವುದೇ ಟಿವಿಯಲ್ಲಿ ಬೆಸ್ಟ್ ಸ್ಪೀಕರ್ ಇದೆ ಅಂತ ನಾನು ಹೇಳೋಕೆ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲ ಟಿವಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ತುಂಬಾ ಕಮ್ಮಿ ಸ್ಪೇಸ್ ಅಲ್ಲಿ ತುಂಬಾ ಸ್ಲಿಮ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇಂದಾನೆ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು. ಆ ಸ್ಲಿಮ್ಮೆಸ್ಟ್ ಮಾಡ್ತಾ ಹೋಗ್ತಾ ಟಿವಿ ಒಳಗಡೆ ನಮಗೆ ಕಾಂಪೋನೆಂಟ್ಸ್ ಗೆ ಜಾಗ ಇರೋದಿಲ್ಲ ಅಂದ್ಬಿಟ್ಟು ಸ್ಪೀಕರ್ ಸೈಜ್ ನು ರೆಡ್ಯೂಸ್ ಮಾಡ್ಕೊಂತಾನೆ ಬರ್ತಿದ್ದಾರೆ. ನೀವೇನಾದ್ರೂ ಒಂದು LED ಟಿವಿನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಮಸ್ಟ್ ಅಂಡ್ ಶುಡ್ ಒಂದು ಒಳ್ಳೆ ಸೌಂಡ್ ಬಾರ್ಗೆ ಅಥವಾ ಹೋಮ್ ಥಿಯೇಟರ್ ಸಿಸ್ಟಮ್ಗೆ ಆದ್ರೆ ಎಸ್ಟಿಮೇಟ್ ಇಟ್ಕೊಂಡೆ ಟಿವಿನಾದ್ರೆ ಬೈ ಮಾಡಿ. ಇಲ್ಲ ಅಂದ್ರೆ ನೀವು ಟಿವಿ ಬೈ ಮಾಡಿ ವೇಸ್ಟ್ ಆಗುತ್ತೆ. ಇಲ್ಲಾಂದ್ರೆ ನಾವು ಪರ್ಸನಲ್ ರೂಮಲ್ಲಿ ಟಿವಿ ಯೂಸ್ ಮಾಡ್ತೀವಿ, ನಾವು ಹೆಡ್ಫೋನ್ ಹಾಕೊಂಡು ನೋಡ್ತೀವಿ ಅಂದ್ರೆ ನಿಮಗೆ ಬಿಟ್ಟಿದ್ದು, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಸೊ ಟಿವಿ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಇಷ್ಟು ಡೀಟೇಲ್ಸ್ ಸಾಕು ಅಂತ ನಾನು ಅನ್ಕೊಂತಾ ಇದ್ದೀನಿ. ಟಿವಿ ಪರ್ಚೇಸ್ ಮಾಡಿದ ಮೇಲೆ ನೀವೇನೇನೆಲ್ಲ ಪ್ರಿಕಾಷನ್ಸ್ ತೊಗೊಬೇಕು ಅಂದ್ಬಿಟ್ಟು 1 by 1 ನಾನು ಈ ವಿಡಿಯೋದಲ್ಲಿ ಅದು ತಿಳಿಸಿ. ಟಿವಿ ಏನೋ ತೊಗೊಂಡ್ಬಿಟ್ರಿ, ಇನ್ಸ್ಟಾಲೇಷನ್ ಬಂದು ಮಾಡಿದ್ರು. ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನಾನು ಫಸ್ಟ್ ಹೇಳಿದೆ ಐ ಲೆವೆಲ್ಗೆ ಕರೆಕ್ಟ್ ಆಗಿರೋ ಥರ ಟಿವಿನ ಫಿಟ್ ಮಾಡಿಸ್ಕೊಳ್ಳಿ. ಕಂಪ್ನಿ ಇನ್ಸ್ಟಾಲೇಷನ್ ಮಾಡೋರು ಬರೋದು ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ನೀವು ಯಾವುದೇ ರೀತಿ ಸೀಲ್ನ ಓಪನ್ ಮಾಡಿ ಔಟ್ಸೈಡಿಂದ ಇನ್ಸ್ಟಾಲ್ ಮಾಡಿಸ್ಕೊಬೇಡಿ. ಯಾಕಂದರೆ ಒಳಗಡೆ ಟಿವಿ ಡ್ಯಾಮೇಜ್ ಇದ್ದರೆ ಅದರ 100% ರಿಪೇರ್ ಕಾಸ್ಟ್ ನಿಮ್ಮ ತಲೆ ಮೇಲೆ ಬೀಳುತ್ತೆ. ಒಂದು ಪ್ರತಿಷ್ಠಿತ ಬ್ರ್ಯಾಂಡ್ ಆ್ಯಡ್ ನಾನಿಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಟಿವಿಗೆ ಸ್ಟೆಬಿಲೈಸರ್ ಹಾಕಿಲ್ಲ ಅಂದರೆ ಇಲ್ಲೊಂದು ಕೆಳಗಡೆ ನೇತಾಡ್ತಿರೋ ಪಾರ್ಟು ಹಾಳಾಗುತ್ತೆ ಅಂದ್ಬಿಟ್ಟು ಇವ್ರು ಆ್ಯಡಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು 100% ತಪ್ಪು. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಪಾರ್ಟ್ ಬಂದ್ಬಿಟ್ಟು ನಮಗೆ ಫ್ರಂಟಲ್ಲಿರೋ ಗ್ಲಾಸ್ ವರ್ಕ್ ಆಗೋದಕ್ಕೆ ಬರುವಂಥ ಒಂದು ಸರ್ಕ್ಯೂಟ್. ಇದನ್ನ ಟೈಮಿಂಗ್ ಕಂಟ್ರೋಲ್ ಬೋರ್ಡ್ ಅಂತಾರೆ. ಸೊ ಈ ಬೋರ್ಡ್ಗೆ ಪವರ್ ಸಪ್ಲೈ ರೀಚ್ ಆಗಬೇಕು ಅಂದರೆ ಇದಕ್ಕೆ ಎಷ್ಟು ಸ್ಟೆಪ್ಸ್ ಇರುತ್ತೆ ಅಂದರೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಮನೇಲಿರೋ ಪ್ಲಗ್, ಈ ಪ್ಲಗ್ಗಿಂದ ಒಂದು ವೈರ್ ಹೋಗುತ್ತೆ. ಆ ವೈರ್ಗೆ ಒಂದು ಫ್ಯೂಸ್ ಕೊಟ್ಟಿರ್ತಾರೆ ಒಳಗಡೆ. ಆ ಫ್ಯೂಸ್ ಇಂದ ಆ 220 ವೋಲ್ಟ್ ನ DC ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಚಿಪ್ ಇರುತ್ತೆ, ಅದನ್ನ ಬ್ರಿಡ್ಜ್ ರೆಕ್ಟಿಫೈರ್ ಅಂತಾರೆ. ಅದರಿಂದ DC ಆಗಿ ಕನ್ವರ್ಟ್ ಆಗುತ್ತೆ. DC 390 ವೋಲ್ಟ್ಗೆ ಅದು ಕನ್ವರ್ಟ್ ಆಗಿ ಅದರಿಂದ ಇನ್ನೊಂದು ಕಾಯಿಲ್ಗೆ ಹೋಗಿ ಆ ಕಾಯಿಲಿಂದ ವೋಲ್ಟೇಜಸ್ ಸ್ಪ್ಲಿಟ್ ಮಾಡುತ್ತೆ. ಸ್ಪ್ಲಿಟ್ ಅಂದರೆ ಲೈಕ್ 12 ವೋಲ್ಟ್ ಆಗಿರ್ಬೋದು, 5 ವೋಲ್ಟ್ ಆಗಿರ್ಬೋದು, 3.3 ವೋಲ್ಟ್ ಆಗಿರ್ಬೋದು, ಇಷ್ಟು ವೋಲ್ಟೇಜ್ನಾದರೆ ಸ್ಪ್ಲಿಟ್ ಮಾಡುತ್ತೆ. ಇನ್ ಕೇಸ್ ಟಿವಿ ವರ್ಕ್ ಆಗೋದಕ್ಕೆ ಬ್ಯಾಕ್ ಲೈಟ್ಗೆ ಏನಾದರೂ ಸಪ್ರೇಟ್ ವೋಲ್ಟೇಜ್ ಬೇಕಂದ್ರೆ ಅದ್ರ ತಕ್ಕಂತೆ ಅದಕ್ಕೊಂದು ಸಪ್ರೇಟ್ ಸರ್ಕ್ಯೂಟ್ ಅದರಲ್ಲೇ ಮಾಡಿರ್ತಾರೆ. ಇಷ್ಟನ್ನು ದಾಟಿ ಮದರ್ ಬೋರ್ಡ್ಗೆ ಸಪ್ಲೈ ಹೋಗಬೇಕು. ಮದರ್ ಬೋರ್ಡ್ಗೆ ಈ ಸಪ್ಲೈ ಹೋದಾಗ ಇಲ್ಲೂ ಸಹ ಒಂದು ಸೇಫ್ಟಿ ಮೆಜರ್ ಆದರೆ ಇರುತ್ತೆ. ನಾವು ರಿಮೋಟಲ್ಲಿ ಟಿವಿನ ಆನ್ ಮಾಡಿದ್ರೆ ಮಾತ್ರ ಇಲ್ಲಿಂದ ಹೋಗಿರುವಂಥ 12 ವೋಲ್ಟು ಅಲ್ಲಿ ರಿಲೀಸ್ ಆಗಿ ಸ್ಟ್ಯಾಂಡ್ ಬೈ ಬಟನ್ ಇರುತ್ತಲ್ಲ, ರೆಡ್ ಇರೋದು ಗ್ರೀನ್ ಆಗಬೇಕು. ಆ ರಿಲೀಸ್ ಆಗಿ ಅಲ್ಲಿಂದ 12 ವೋಲ್ಟ್ ಆದರೆ ಅಲ್ಲಿಗೆ ಹೋಗೋದು. ಇಷ್ಟು ಸರ್ಕ್ಯೂಟ್ನ ದಾಟ್ಕೊಂಡು ಈ 12 ವೋಲ್ಟ್ ಬಂದ್ಬಿಟ್ಟು ಅಲ್ಲಿಗೆ ಯಾವುದೇ ಕಾರಣಕ್ಕೂ 24 ವೋಲ್ಟ್ ಆಗಲಿ ಅಥವಾ 12 ವೋಲ್ಟ್ ಇರೋದು 13 ವೋಲ್ಟ್ ಆಗು ಸಹ ಇದು ಇನ್ಕ್ರೀಸ್ ಆಗಿ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಕಸ್ಟಮರ್ಗಳನ್ನ ಗೂಬೆಗಳು ಅಂತ ತಿಳ್ಕೊಂಡು ಈ ಆ್ಯಡ್ನ ಯಾರೋ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಆ್ಯಡ್ ಮಾಡಿದವರು ಇದ್ರ ಬಗ್ಗೆ ಯಾರು ಹೇಳಲ್ಲ ಅಂತ ಅನ್ಕೊಂಡು ಮಾಡಿರ್ಬೋದು. ಟಿವಿ ಏನೋ ಪರ್ಚೇಸ್ ಮಾಡಿಬಿಟ್ರಿ, ಟಿವಿಗೆ ಒಂದು ಬೆಸ್ಟ್ ಸ್ಟೆಬಿಲೈಸರ್ ಯಾವುದು? ಟಿವಿ ಪರ್ಚೇಸ್ ಮಾಡಿದ್ಮೇಲೆ 32 ಇಂಚಸ್ ಟಿವಿ ಏನಾದರೂ ಪರ್ಚೇಸ್ ಮಾಡಿದ್ರೆ ವಿ ಗಾರ್ಡ್ ಮಿನಿ ಕ್ರಿಸ್ಟಲ್ ಅಂದ್ಬಿಟ್ಟು
ನಾನು ಇಷ್ಟೊತ್ತು ಏನು ಬ್ಲೇಮ್ ಮಾಡಿದೆ ಅದೇ ಬ್ರ್ಯಾಂಡ್ನ ಸ್ಟೆಬಿಲೈಸರ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅವ್ರು ಮಾರ್ಕೆಟಿಂಗ್ ಮಾಡಿದ ವೇ ರಾಂಗ್, ಅದು ಅಲ್ಲಿ ತೋರಿಸಿದ ಡೀಟೇಲ್ಸ್ ರಾಂಗ್ ಅಂತ ಹೇಳ್ತಾ ಇದ್ದೀನಿ. ಸ್ಟೆಬಿಲೈಸರ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಸ್ಟೆಬಿಲೈಸರ್ಸ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ 32 ಇಂಚಸ್ 40 ಇಂಚಸ್ 43 ಇಂಚಸ್ ಫುಲ್ HD ಅಥವಾ 4K ಈ ಟಿವಿಗಳಿಗಾದ್ರೆ ವಿ ಗಾರ್ಡ್ ಮಿನಿ ಕ್ರಿಸ್ಟಲ್ ಅಂದ್ಬಿಟ್ಟು ಒಂದು ಸ್ಟೆಬಿಲೈಸರ್ ಇದೆ. ಈ ಸ್ಟೆಬಿಲೈಸರ್ನ ನಾನು 100% ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ಲೇಟೆನ್ಸಿ ನೋಡ್ಕೊಬಹುದು. ಓವರ್ ಪವರ್ ಬಂದ್ರೂ ಇಷ್ಟು ಸೆಕೆಂಡ್ ವರೆಗೂ ಇದು ಹೋಲ್ಡ್ ಮಾಡಿ ಇಟ್ಕೊಂಡು ಆಮೇಲೆ ಪವರ್ನಾದ್ರೆ ರಿಲೀಸ್ ಮಾಡುತ್ತೆ. ಆ ಒಂದು ಕಾರಣದಿಂದ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ 43 ಅಥವಾ 43 ಇಂದ ಮೇಲೆ ನಿಮ್ ಬಜೆಟ್ ಇಲ್ಲ ಅಂದ್ರೆ 43 ಮಿನಿ ಕ್ರಿಸ್ಟಲ್ ಹಾಕಿ, ಇಲ್ಲ ಅಂದ್ರೆ ವಿ ಗಾರ್ಡ್ ಕ್ರಿಸ್ಟಲ್ ಪ್ಲಸ್ ಅಂದ್ಬಿಟ್ಟು ಒಂದು ಸ್ಟೆಬಿಲೈಸರ್ ಬರುತ್ತೆ. ಇದು ಬಂದ್ಬಿಟ್ಟು ನಮಗೆ 43 ಆಗಿರ್ಬೋದು, 50, 55, 65 ವರೆಗೂ ನಾವು ಇದೇ ಸ್ಟೆಬಿಲೈಸರ್ನ ಆದ್ರೆ ಯೂಸ್ ಮಾಡಬಹುದು. ಈ ಎರಡು ಸ್ಟೆಬಿಲೈಸರ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಅಟ್ ಪ್ರೆಸೆಂಟ್ ನೀವೇನಾದ್ರೂ ಒಂದು ಬೆಸ್ಟ್ ಟಿವಿ ಪರ್ಚೇಸ್ ಮಾಡ್ಬೇಕಂದ್ರೆ ಇದಕ್ಕಿಂತ ಜಾಸ್ತಿ ಇನ್ ಡೆಪ್ತ್ ನಿಮಗೆ ಏನು ಡೀಟೇಲ್ಸ್ ಬೇಡ ಅಂತ ಅನ್ಕೊಂತೀನಿ. ಇಷ್ಟನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಟಿವಿನ ಆದ್ರೆ ಪರ್ಚೇಸ್ ಮಾಡಬಹುದು. ಇದೇ ತಿಂಗಳು 12ರಿಂದ 14ನೇ ತಾರೀಕು ನಮಗೆ ಅಮೆಝಾನ್ ಅಲ್ಲಿ ಸೇಲ್ ಆದ್ರೆ ನಡೀತಾ ಇದೆ. ಈ ಪ್ರೈಮ್ ಡೇ ಸೇಲ್ ಅಲ್ಲಿ ನೀವೇನಾದ್ರೂ ಒಂದು ಬೆಸ್ಟ್ ಟಿವಿನ ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಆಲ್ಮೋಸ್ಟ್ 50 to 60% ಡಿಸ್ಕೌಂಟ್ ಅಲ್ಲಿ ನೀವು ಬೈ ಮಾಡಬೇಕು ಅಂತ ಅನ್ಕೊಂಡ್ರೆ 11ನೇ ತಾರೀಕು ನೈಟ್ ಆಕ್ಟಿವೇರಿ ನಮ್ಮ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರ್ಬೋದು. ನೈಟ್ 11:30 12 ಗಂಟೆ ಆಗ್ತಿದ್ದಂಗೆನೆ ಏನೆಲ್ಲ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಸುಮಾರು ಡೀಲ್ಸ್ ಇರುತ್ತೆ, ಅದನ್ನ ನೀವು ಇಮಿಡಿಯೇಟ್ ಆಗಿ ಗ್ರ್ಯಾಬ್ ಮಾಡ್ಕೊಂಡ್ರೆ ಮಾಡ್ಕೊಂಡಂಗೆ. ನೈಟ್ ಅಲ್ಲಿ ಬರೋ ಡೀಲ್ಸ್ ಸುಮಾರು ಕ್ವಿಕ್ ಆಗಾದ್ರೆ ಸೇಲ್ ಆಗ್ಬಿಡುತ್ತೆ, ಕ್ವಿಕ್ ಆಗಿ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ. ಸೊ ಈ ತರ ಡೀಲ್ಸ್ ನೆಲ್ಲ ನಾನು ನಿಮ್ಗೆ ಟ್ರ್ಯಾಕ್ ಮಾಡಿ ಪಟ್ ಅಂತ ನಮ್ಮ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಈ ಸೇಲ್ ಅಲ್ಲಿ ನೀವೇನಾದ್ರೂ ಒಂದು ಬೆಸ್ಟ್ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ, ನಿಮ್ಗೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋದಕ್ಕೆ ಏನಾದ್ರೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡಬಹುದು. ನೀವು ಈ ವಿಡಿಯೋ ಇಂದ ನಿಮ್ಗೆ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡೋದಕ್ಕೆ ಇರುವಂತ ಡೌಟ್ಸ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.